ನಾನ್ ಕೇಳ್ದೆ ನೀನ್ ಹೇಳ್ದ್ಯಾ? ಅಯ್ಯಯ್ಯೋ, ಒಬ್ಳೆ ಇದ್ದಾಗ ಮಾಡಿದ್ರೆ ಯಾರು ನೋಡ್ತಾರೆ? ಕಾಸು ಕಾಸು ಕಾಸು. ನಮಸ್ಕಾರ ಗುರುಗಳೇ. ಹೇಳ್ರಪ್ಪ. ಯಾವಾಗ್ಲೂ ಏನಾದ್ರು ಒಂದು ಭಿನ್ನವಾದ ವಿಷಯವನ್ನ ತರೋದು ನನ್ನ ಕರ್ತವ್ಯ. ನನ್ ಮೇಲೆ ಆಣೆ ಇಟ್ಟು. ಸೊ ಇವತ್ತೊಂದು ಬಟಾಣಿ ಅಂತ ಬಟಾಣಿಯನ್ನ ನಿಮ್ ಮುಂದೆ ಹಿಡ್ಕೊ ಬಂದಿನಿ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ತರ ಪಟ 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 ಸಿಡಿಯುತ್ತೆ. ಇದು ಯಾವ ತರ ಸಿಡಿಯುತ್ತೆ ಗೊತ್ತಿಲ್ಲ ಆನ್ ರೆಕಾರ್ಡ್ ಅಲ್ಲಿ. ಬೇರೆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಸಿಡಿಯುತ್ತೆ. ಹಂಗಾಗಿ ನಾನು ಇವ್ರನ್ನ ಮಾತಾಡ್ಸ್ಬೇಕು ಅಂತ ಶುರು ಮಾಡಿದೀನಿ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ತರ ಚೋಟ್ ಮೆಣಸಿಕಾಯಿ, ಬಟ್ ಸಿಕ್ಕಾಪಟ್ಟೆ ಖಾರ. ನಮ್ ಮಲ್ನಾಡ್ ಸೈಡ್ ಅಲ್ಲಿ ಹೇಳ್ಬೇಕಂದ್ರೆ ಜೀರಿ ಮೆಣಸಿಕಾಯಿ ತರ ಸಖತ್ ಖಾರ ಇದೆ. ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಹಾಯ್. ಹಾಯ್. ಹಲೋ. ಏನಿಲ್ಲ ಸರ್. ಆರಾಮಿದ್ದೀರಾ? ನಿಮ್ಮನೇಲಿ ಯಾರು ಇಷ್ಟ ನಿಮ್ಗೆ? ಪಪ್ಪ. ಯಾರು ಈ ತರ ಎಲ್ಲ ರೆಡಿ ಮಾಡೋದು ನಿಮ್ಗೆ? ಮಮ್ಮಿ. ಬಟ್ ಯಾಕೆ ಇಷ್ಟ ಅಪ್ಪ? ಪಪ್ಪ ಕೇಳಿದಾಗೆಲ್ಲ ದುಡ್ಡು ಕೊಡ್ತಾರೆ. ಅದು ಇದು ಆಕ್ಚುಲಿ ಚೆನ್ನಾಗಿರೋ. ದುಡ್ಡು ಕೊಟ್ರೆ ಇಷ್ಟ ಆಗ್ಬಿಡ್ತಾರಾ? ಯಾರು ಜಡೆ ಹಾಕಿದ್ದು? ಮಮ್ಮಿ ಜಡೆ ಹಾಕಿದ್ದು. ಆದ್ರೂ ಪಪ್ಪ ಇಷ್ಟ. ಮೆಹಂದಿ ಹಚ್ಕೊಬಿಟ್ಟಿದ್ದೀರಾ? ಹಬ್ಬ ಇತ್ತಾ? ಏನ್ ಹಬ್ಬ? ಯಾಕೆ ಮೆಹಂದಿ ಹಚ್ಕೊಂಡಿದ್ದೀರಾ ಈ ಕೈಗೆ? ಸರ್ ಈ ಕೈಯಲ್ಲಿ ಊಟ ಮಾಡ್ತಾರೆ, ಕೈಯಲ್ಲಿ ಊಟ ಮಾಡಲ್ಲ. ಈ ಕಡೆ ಮೆಹಂದಿ ಹಚ್ಕೊಂಡ್ರೆ ಏನರ್ಥ? ಈ ಕಡೆ ಸರ್ ಊಟ ಮಾಡೋ ಕೆಮಿಕಲ್ ಅದು ಹೊಟ್ಟೋದು. ನಮಗೆಲ್ಲ ಗೊತ್ತಾಗೋಯ್ತು. ಇದ್ರಲ್ಲಿ ಹಚ್ಕೊಂಡ್ರೆ ಏನಾಗಲ್ಲ. ಕೆಮಿಕಲ್ ಏನು ಹೋಗಲ್ಲ. ನಮ್ ಗುರುಗಳು ಕಾಯ್ತಿರ್ತಾರೆ. ಒಳ್ಳೇದೊಂದು ಹಾಡು ಹೇಳಿ ನೋಡೋಣ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನೀನಂತೆ ನಾನೇ, ನಾನಂತೆ ಜೀವ, ಒಂದೇನೆ ಹೃದಯ ಎರಡು ನಮ್ಮ ನಡುವೆ ಬರಲಿ ನೂರು, ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಜೊತೆಯಲ್ಲಿ ನಿಲ್ಲಿದರೆ ಹೃದಯಲ್ಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ, ನಿನ್ನಯ ನಾಳೆ ನನ್ನಯ ಪಾನೆ, ನಿನ್ನ ಬದುಕೆ ನನ್ನದು ಗೆಳತಿ ಕಾಯುವೆನ ವ್ರತೆಯಾಗೆ ಜನುಮ ಪುರ ನಿನ್ನೇ. ಸೂಪರ್ ಆಗಿ ಆಡಿದ್ರಿ. ಎಸ್. ಹಬ್ಬಕ್ಕೆಲ್ಲ ಏನೇನ್ ಮಾಡ್ತಾರೆ ವಿಶೇಷ? ಹಬ್ಬಕ್ಕೆ ನಾನ್ ವೆಜ್. ನಾನ್ ವೆಜ್ ಅಂದ್ರೆ ಏನು? ನಾನ್ ವೆಜ್ ಅಂದ್ರೆ ಕುರಿ ತಲೆಕಾಲು, ಆಮೇಲೆ ಕೋಳಿ ಫ್ರೈ, ಇದು ಕೊಳ್ಪಚ್ಚಿ. ಇದೆಲ್ಲ ನಾನ್ ವೆಜ್ ಇರ್ಬೋದು. ಅಲ್ಲ ಗೊತ್ತಿಲ್ಲ ವಿಷಯ ನಾ ಹೆಂಗಪ್ಪ ಹೇಳಿ. ವೆಜ್ ಅಂದ್ರೆ ಶಿಕಾರಣಿ, ಹೋಳ್ಗಿ, ಒಬ್ಬ ಪಾಯಸ ಮಾಡ್ತಾರೆ. ನಾವು ಬರೇ ಹೋಳ್ಗಿ ಶಿಕಾರಣಿ ಮಾಡ್ತೀವಿ. ಲಿಂಗಾಯತ್ರ ಮನೇಲಿ ಮಸ್ತ್ ಇರುತ್ತೆ. ಬಾದುಷಾ, ಆಮೇಲೆ ಖಾರ ಮಾಲ್ದಿ ನಮ್ಮನೇಲಿ ತಿನ್ನೋಕ್ಕಿಂತ ಅವ್ರ ಮನೇಲೆ ಬೆಸ್ಟ್. ಹೌದಾ? ಇನ್ನೊಂದು ಹಾಡು ಹೇಳು. ಅವಾಗ್ಲೇ ಒಂದು ಹಾಡು ಹೇಳ್ದೆ ತಾನೆ, ಈಗ ಬೇರೆ ಹಾಡು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಅಯ್ಯಯ್ಯೋ ಕೋಪವೇ ಸುಂದರಿ, ಮಾತಾಡೆ ಓ ನನ್ನ ಕಣ್ಮಣಿಯೇ, ತಪ್ಪಾಯ್ತು ಭೂಮಿಯ ಅಪ್ಸರೆ, ಶ್ರಮಿಸುನಿ ನನ್ನಮ್ಮನ ಸೊಸೆ, ಸಾರಿ ನಾನಿನ್ನ ಪ್ರೇಮ ಪೂಜಾರಿ, ಸಾರಿ ನೀ ನನ್ನ ಮುದ್ದು ಬಂಗಾರಿ, ಸಾರಿ ನಿನ್ಗಾಗಿ ಈ ಶಾಯಿರೆ. ಓ ಸೂಪರ್. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಯಾರಿಗೋಸ್ಕರ ಹೇಳ್ದೆ? ಸರ್ ನೀವು ಕೇಳಿದ್ರೆ ನಾನು ಹೇಳ್ದೆ. ಸಾರಿ ಏನಾದ್ರು ಸಿನಿಮಾ ಡೈಲಾಗ್ ಹೇಳ್ತೀಯಾ? ಕಿತ್ತೂರು ರಾಣಿ ಚೆನ್ನಮ್ಮದು. ಕಪ್ಪ ಬೇಕೆ ಕಪ್ಪ, ನಿಮಗೆ ಯಾಕೆ ಕೊಡಬೇಕು ಕಪ್ಪ, ನೀವೇನು ಅಣ್ಣ ತಮ್ಮಂದಿರೇ ಬಂಧು ಬಳಗವೇ, ನಿಮಗೆ ಏಕೆ ಕೊಡಬೇಕು ಕಪ್ಪ, ಇದು ಕಿತ್ತೂರು ನಾಡು ಎತ್ತಾಕಲೆ, ತಾಯಿ ಆಸ್ಥಾನಕ್ಕೆ ತಾಯಿಗೆ ಒಂದು ಎಚ್ಚರಿಕೆ ಕೊಡ, ಅಪ್ಪಣ ಕೊಡಿ ತಾಯಿ, ನನ್ನ ಅಡ್ಡಡ್ಡ ಸೀಳಿ ಬಿಡುತ್ತೇನೆ, ಕೆಂಪು ಮೂತಿ ಮಂಗಗಳ ನಮ್ಮ ಕಿತ್ತೂರು ಸ್ಥಾನಕ್ಕೆ ಬಂದು ಕಪ್ಪ ಕೇಳೋಷ್ಟು ಧೈರ್ಯ ಬಿಡುತ್ತಾ, ಕಜ್ಜಿ ನಾಯಿಗಳ ನಿಮ್ಮನ್ನು ಅಡ್ಡಡ್ಡ ಸೀಳಿ ಬಿಡುತ್ತೆ, ನಿಮಗೇನು ಗೊತ್ತಿರುತ್ತೆ ಮಂಗ್ಯಾನ್ ಮಕ್ಕಳ. ನೋಡ್ರಿ ಅದಕ್ಕೆ ನಾನು ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಪಟ ಪಟ ಸಿಡಿಯುತ್ತೆ ಅಂತ. ನೋಡಿ ಹೆಂಗೆ. ಯಾರ
ಯಾರಲ್ಲ ಅವಳು ಹುಡುಗಿ? ಇವಳ ಹೆಸರು ಹರ್ಷಿತಾ ಅಂತ ಹೇಳಿ. ಹರಿಹರದ ಪ್ರತಿಭೆ ಇದು. ನಿಜವಾಗ್ಲೂ ಇಂಥ ಮಕ್ಕಳಿಗೆ ಒಂದೊಂದು ಒಳ್ಳೊಳ್ಳೆ ವೇದಿಕೆ ಕೊಡಬೇಕು ಅನ್ನೋದೇ ನಮ್ಮ ಇಂಟೆಂಟ್. ಈ ತರ ನಿಮ್ಮ ಮನೇಲೂ ಕೂಡ ಚಟ್ಪಟ ಅಂತ ಮಾತಾಡೋ ಮಕ್ಕಳಿದ್ರೆ ದಯಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ. ಅವ್ರನ್ನು ಭೇಟಿ ಮಾಡೋ ಕಾರ್ಯಕ್ರಮವನ್ನ ನಾವು ಮಾಡ್ತೀವಿ. ಅಲ್ಲಿವರೆಗೂ ಮಿಸ್ಟರ್ ಮಗನ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್ ಗುರುಗಳೇ. ಬಾಯ್. ಬಾಯ್.